ಬಾಕಿ ಉಳಿಸಿಕೊಂಡ ಸರ್ಕಾರಿ ಆಸ್ತಿಗಳಿಗೆ ಜಿಬಿಎ ಈಗ ನೋಟಿಸ್ ಕೊಟ್ಟಿದೆ. 1000ಕ್ಕೂ ಹೆಚ್ಚು ಆಸ್ತಿಗಳಿಂದ 437 ಕೋಟಿ ತೆರಿಗೆ ಬಾಕಿ ಉಳಿದಿದೆ. ಬಿಎಂಆರ್ಸಿಎಲ್ ಮತ್ತು ಪೊಲೀಸ್ ಇಲಾಖೆಯ ಆಸ್ತಿಗಳನ್ನು ಹರಾಜು ಮಾಡಲಾಗುತ್ತೆ. ಹರಾಜು ಪ್ರಕ್ರಿಯೆಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಈಗ ಸಜ್ಜಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆಸ್ತಿ ರಾಷ್ಟ್ರಪತಿಯ ಹೆಸರಿನಲ್ಲಿದ್ದು ಹರಾಜು ಹಾಕೋದಕ್ಕೆ ಸಜ್ಜಾಗಿದ್ದಾರೆ. ರಾಷ್ಟ್ರಪತಿ ಹೆಸರಿನಲ್ಲೇ ನೋಟಿಸ್ ಅನ್ನ ಜಾರಿ ಮಾಡಿದೆ ಜಿಬಿಎ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಹಲವಾರು ಇಲಾಖೆಗಳಿಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ತೆರಿಗೆ ಬಾಕಿ ಇದೆ. ಅಂದ್ರೆ ಇಲಾಖೆಗಳಿಂದ ಈ ರೀತಿಯಾಗಿ ಕೋಟ್ಯಾಂತರ ರೂಪಾಯಿ ಆಸ್ತಿ ತೆರಿಗೆಯನ್ನ ಬಾಕಿ ಉಳಿಸಿಕೊಂಡಿದ್ದಾರೆ. ಆಸ್ತಿ ತೆರಿಗೆಯನ್ನ ಪಾವತಿಸದೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೂ ಕೂಡ ನೋಟಿಸ್ ಅನ್ನ ನೀಡಲಾಗಿದೆ. ಹರಾಜು ಪ್ರಕ್ರಿಯೆಗೆ ಮೊದಲ ಬಾರಿಗೆ ಜಿಬಿಎ ನೋಟಿಸ್ ಅನ್ನು ಜಾರಿಗೊಳಿಸಿದೆ. ರಾಷ್ಟ್ರಪತಿ ರಾಜ್ಯಪಾಲರ ಹೆಸರಿನಲ್ಲಿರುವಂತಹ ಆಸ್ತಿಗಳ ಹರಾಜಿಗೂ ಕೂಡ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಮಲ್ಲೇಶ್ವರಂನ 11ನೇ ಅಡ್ಡ ರಸ್ತೆಯಲ್ಲಿರುವಂತಹ ಬಾಹ್ಯಾಕಾಶ ಇಲಾಖೆಯ ಆಸ್ತಿಯ 11.38 ಲಕ್ಷ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದಾರೆ. ಆ ಒಂದು ಆಸ್ತಿ ರಾಷ್ಟ್ರಪತಿ ಹೆಸರಿನಲ್ಲಿದ್ದು ಹರಾಜು ಹಾಕೋದಕ್ಕೆ ಈಗ ಸಜ್ಜಾಗಿದ್ದಾರೆ. ಇನ್ನು ಈ ಆಸ್ತಿಯ ಸರ್ಕಾರಿ ಮೌಲ್ಯ 16.96 ಕೋಟಿ ರೂಪಾಯಿನಷ್ಟು. ಮಲ್ಲೇಶ್ವರಂನ 3ನೇ ಅಡ್ಡ ರಸ್ತೆಯಲ್ಲಿರುವ ಸಹಕಾರ ಸಂಘಗಳ ರಿಜಿಸ್ಟ್ರಾರ್ ಕಚೇರಿಗೂ ಕೂಡ ನೋಟಿಸ್ ನೀಡಲಾಗಿದೆ. ಆಸ್ತಿಯ ತೆರಿಗೆ 44.55 ಲಕ್ಷ ಬಾಕಿ ಇದ್ದು 32.66 ಕೋಟಿ ಮೌಲ್ಯದ ಆ ಆಸ್ತಿಯನ್ನ ಹರಾಜನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಕರ್ನಾಟಕದ ರಾಜ್ಯಪಾಲರ ಹೆಸರಿನಲ್ಲಿದ್ದು ಅವರ ಹೆಸರಿಗೆ ಹರಾಜು ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ನಂತರದಲ್ಲಿ ನೋಡ್ತಾ ಹೋಗೋದಾದ್ರೆ ಬೊಮ್ಮನಹಳ್ಳಿಯಲ್ಲಿರುವಂತಹ ಸರ್ವೆ ಆಫ್ ಇಂಡಿಯಾದ ಆಸ್ತಿಯ ತೆರಿಗೆ 23.51 ಲಕ್ಷ ಬಾಕಿ ಉಳಿಸಿಕೊಂಡಿದ್ದಾರೆ. ಆಸ್ತಿಯನ್ನ ಹರಾಜು ಹಾಕೋದಕ್ಕೆ ಜಿಬಿಎ ನಿರ್ಧಾರವನ್ನ ಮಾಡಿದೆ. ರಿಯಲ್ ಎಸ್ಟೇಟ್, ಶಾಲಾ ಕಾಲೇಜು, ಹೋಟೆಲ್, ಐಟಿ-ಬಿಟಿ ಕಂಪನಿಗಳಿಗೂ ಕೂಡ ಹರಾಜು ಮಾಡುವಂತಹ ನೋಟಿಸ್ ನೀಡಲಾಗಿದೆ. ಎಸ್ಐ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ತೆರಿಗೆ ಬಾಕಿ ಉಳಿಸಿಕೊಂಡಿರುವಂತಹ ಸರ್ಕಾರಿ ಕಚೇರಿಗಳಿಗೆ ಜಿಬಿಎ ಈಗ ನೋಟಿಸ್ ಕೊಟ್ಟಿದೆ. ಹರಾಜು ಪ್ರಕ್ರಿಯೆ ಯಾವ ರೀತಿಯಾಗಿ ಇರುತ್ತೆ? ಸದ್ಯ ಒಂದು ಕಡೆ ಮೆಟ್ರೋ ದರ ಏರಿಕೆ ಆಗಿರ್ಬೋದು, ಅಗತ್ಯ ವಸ್ತುಗಳ ದರ ಏರಿಕೆ ಆಗ್ತಿದೆ. ಆದ್ರೆ ಎಲ್ಲೋ ಒಂದು ಕಡೆ ತೆರಿಗೆಯನ್ನ ದೊಡ್ಡ ದೊಡ್ಡ ಸಂಸ್ಥೆಗಳು ಉಳಿಸಿರುವಂತಹ ವಿಚಾರ ಕೂಡ ಬೆಳಕಿಗೆ ಬಂದಿರುವಂತದ್ದು. ಸೊ ಸರ್ಕಾರಿ ಆಸ್ತಿಗಳಿಗೆ ಜಿಬಿಎ ನೋಟಿಸ್ ಕೊಡೋದಕ್ಕೆ ಕೂಡ ನಿರ್ಧಾರ ಮಾಡಿದೆ. ಬಿಎಂಆರ್ಸಿಎಲ್ ಪೊಲೀಸ್ ಇಲಾಖೆ ಆಸ್ತಿಗಳನ್ನ ಹರಾಜು ಹಾಕೋದಕ್ಕೆ ಕೂಡ ನಿರ್ಧಾರ ಮಾಡಿರುವಂತದ್ದು. ಸೊ ಇದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇದನ್ನ ಪ್ಲಾನ್ ಮಾಡ್ಕೊಂಡಿದೆ. ಪ್ರಮುಖವಾಗಿ ರಾಷ್ಟ್ರಪತಿ ರಾಜ್ಯಪಾಲರ ಹೆಸರಿನಲ್ಲಿರುವಂತಹ ಆಸ್ತಿ ಆಗಿರ್ಬೋದು, ಮಲ್ಲೇಶ್ವರಂನ 11ನೇ ಅಡ್ಡ ರಸ್ತೆಯಲ್ಲಿರುವಂತಹ ಬಾಹ್ಯಾಕಾಶ ಇಲಾಖೆ ಆಸ್ತಿ 11.38 ಲಕ್ಷ ತೆರಿಗೆ ಬಾಕಿ ಉಳಿಸಿಕೊಂಡಿರುವಂತದ್ದು. ಹಾಗೇನೆ ರಾಷ್ಟ್ರಪತಿ ಹೆಸರಿನಲ್ಲಿರೋದಕ್ಕೆ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ದಾರೆ. ಸೊ ಅಂದ್ರೆ ಪ್ರಮುಖವಾಗಿ ಮಲ್ಲೇಶ್ವರಂ 3ನೇ ಅಡ್ಡ ರಸ್ತೆಯಲ್ಲಿರುವಂತಹ ಸಹಕಾರ ಸಂಘ ರಿಜಿಸ್ಟರ್ ಕಚೇರಿಗೆ ಕೂಡ ನೋಟಿಸ್ ಕೊಟ್ಟಿರುವಂತದ್ದು. ಅತಿ ಹೆಚ್ಚು ತೆರಿಗೆ ಬಾಕಿಯನ್ನ ಕೂಡ ಸಾಲೆಟ್ ಹೋಟೆಲ್ಸ್ ಆಗಿರ್ಬೋದು, ಗಂಗಾಧರ್, ರಾಮಚಂದ್ರ, ಟಿ ಆನಂದ್, ಮಂಜುನಾಥ್ ಸೇರಿದಂತೆ ಬಹುತೇಕ ಫೌಂಡೇಶನ್ಗಳು ಕೂಡ ಬಾಕಿಯನ್ನ ಉಳಿಸ್ಕೊಂಡಿದ್ದಾರೆ. ಹಾಗೇನೆ ತೆರಿಗೆ ಬಾಕಿ ಉಳಿಸ್ಕೊಂಡಿರುವಂತಹ ಸಂಸ್ಥೆಗಳ ಬಿಎಂಟಿಸಿ ಆಗಿರ್ಬೋದು, ಬಿಎಂಆರ್ಸಿಎಲ್ ಆಗಿರ್ಬೋದು, ಹಾಗೇನೆ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಇಲಾಖೆ, ಎಲ್ಲೋ ಒಂದ್ ಕಡೆ ಸರ್ಕಾರದ ಅಧೀನದಲ್ಲಿರುವಂತಹ ಇಲಾಖೆಗಳೇ ಆಸ್ತಿ ತೆರಿಗೆಯನ್ನ ಇನ್ನೂ ಕೂಡ ಬಾಕಿ ಉಳಿಸ್ಕೊಂಡಿರುವಂತದ್ದು. ಹಾಗಾದ್ರೆ ಇವರು ಜನಸಾಮಾನ್ಯರ ಮೇಲೆ ಈಗಾಗಲೇ ಒಂದು ವೇಳೆ ತೆರಿಗೆಯನ್ನ ಕಟ್ಟದೆ ಹೋದ್ರೆ ನೋಟಿಸ್ ಕೊಡೋದಾಗಿರ್ಬೋದು ಕ್ರಮವನ್ನ ಕೈಗೊಳ್ತಾರೆ. ಸರ್ಕಾರಿ ಸಂಸ್ಥೆಗಳು ಈ ರೀತಿಯಾಗಿ ತೆರಿಗೆ ಬಾಕಿಯನ್ನ, ಅದು ಕೂಡ ಕೋಟಿ ಕೋಟಿ ಹಣವನ್ನ ಬಾಕಿ ಉಳಿಸ್ಕೊಂಡಿರುವಂತದ್ದು. ಯಾಕೆ ಸರ್ಕಾರ ಇದ್ರ ಬಗ್ಗೆ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಲು ಇನ್ನೂ ಕೂಡ ಡಿಲೇ ಮಾಡ್ತಾ ಇರೋದು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ದಿವ್ಯಾ. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.